ಕ್ರಿಸ್ತೇಸುವಿನಲ್ಲಿ ಆತ್ಮೀಯ ಬಂಧುಗಳೇ, ಪವಿತ್ರ ಯೇಸು ಎಂಬ ಸಭೆಯ ಪರವಾಗಿ ಈ ಮುಂಜಾನೆಯ ಅನುದಿನದ ಆಹಾರ ಎಂಬ ವಾಕ್ಯಕ್ಕೋಸ್ಕರವಾಗಿ ನಿಮ್ಮನ್ನು ಆಹ್ವಾನಿಸುತ್ತೇವೆ. ದಯವಿಟ್ಟು ಒಬ್ಬ ಮನುಷ್ಯನಿಗೆ ಹೇಗೆ ದೇಹಕ್ಕೆ ಬೇಕಾದ ಆಹಾರ ನಾವು ಹುಡುಕುತ್ತೇವೋ ಅದೇ ರೀತಿಯಾಗಿ ಆತ್ಮೀಕ ಆಹಾರದಲ್ಲಿ ನಮ್ಮನ್ನು ಸಮರ್ಪಿಸಿಕೊಡುವ ಹಾಗೆ ಒಬ್ಬ ಮನುಷ್ಯನು ರೊಟ್ಟಿಯಿಂದ ಮಾತ್ರವಲ್ಲದೆ ದೇವರಿಂದ ಬರುವ ಒಂದೊಂದು ವಾಕ್ಯದಿಂದಲೂ ಜೀವಿಸುವನು ಎಂಬುದಾಗಿ ನಾವು ನೋಡುತ್ತೇವೆ. ಆ ರೀತಿಯಾಗಿ ಇಂದಿನ ವಾಕ್ಯವನ್ನು ನಾವು ಧ್ಯಾನಿಸಿ ವಾಕ್ಯಕ್ಕೆ ಅರ್ಪಿಸಿಕೊಟ್ಟು ನಾವು ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಇಂದಿನ ಧ್ಯಾನಕ್ಕೋಸ್ಕರವಾಗಿ ರೋಮರ್ ಬರೆದ ಪತ್ರಿಕೆಯಲ್ಲಿ ಅಧ್ಯಾಯ 9 ವಾಕ್ಯ 25ರಿಂದ 28ರವರೆಗೆ ದಯವಿಟ್ಟು ನಾವು ಓದಿಕೊಳ್ಳೋಣ. ಆತನು ಕರುಣಿಸಿದ ನಮ್ಮನ್ನು ಇದೋ ರೋಗಗಳಿಂದ ಮಾತ್ರ ಕರೆದೆ ಮೋಶೆ ಗ್ರಂಥದ ವಚನದಲ್ಲಿ ತಾನು ಸೂಚಿಸಿದಂತೆ ಅನ್ಯ ಜನಗಳಿಂದ ಸಹ ಕರೆದನು. ಆ ವಚನವೇನೆಂದರೆ, ನನ್ನ ಜನರಲ್ಲದವನು ನನ್ನ ಜನರೆಂದು, ನನಗೆ ಅಪ್ರಿಯವಾದವುಗಳನ್ನು ಪ್ರಿಯಗಳೆಂದು ಹೇಳುವೆನು. ಮಾತ್ರ ಯಾವ ಸ್ಥಳದಲ್ಲಿ ನೀವು ನನ್ನ ಜನರಲ್ಲವೆಂದು ಅವರಿಗೆ ಹೇಳಲ್ಪಟ್ಟಿತೋ ಆ ಸ್ಥಳದಲ್ಲಿ ಅವರ ಜೀವವುಳ್ಳ ದೇವರ ಪುತ್ರರು ಎನ್ನಿಸಿಕೊಳ್ಳುವರು ಎಂಬುದು. ಇದಲ್ಲದೆ ಯೆಶಾಯನು ಇಸ್ರಾಯೇಲ್ ಜನರ ವಿಷಯದಲ್ಲಿ, ಕರ್ತನು ಈ ದೇಶದವರ ವಿಷಯದಲ್ಲಿ ಪೂರ್ಣಗೀತೆಯು ತೀವ್ರವಾಗಿಯೂ ಲೆಕ್ಕವನ್ನು ತೀರಿಸುವುದರಿಂದ ಇಸ್ರಾಯೇಲರ ಸಂಖ್ಯೆಯು ಸಮುದ್ರದ ಉಸುಬಿನಂತೆ ಅಸಂಖ್ಯವಾಗಿದ್ದರು. ಅವರಲ್ಲಿ ಒಂದು ಅಂಶ ಮಾತ್ರ ರಕ್ಷಣೆ ಹೊಂದಿದವರೆಂದು ಕೂಗಿ ಹೇಳುತ್ತಾನೆ. ಅದೇ ಅಭಿಪ್ರಾಯದಿಂದ ಯೆಶಾಯನು ಮತ್ತೊಂದು ವಚನದಲ್ಲಿ, ಕ್ರಿಸ್ತೇಸುವಿನಲ್ಲಿ ಆತ್ಮೀಯ ಬಂಧುಗಳೇ, ದೇವರ ವಾಕ್ಯವು ಅನುದಿನವೂ ನಮ್ಮನ್ನು ನಡೆಸಲಿ. ಈ ರೀತಿಯಾಗಿ ದೇವರು ವಾಗ್ದಾನದ ಮುಖಾಂತರವಾಗಿ ಈ ಜಗತ್ ಉತ್ಪತ್ತಿಗೆ ಮುಂಚಿತವಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಏಕೆಂದರೆ ಅವರನ್ನು ನಾವು ಅವರ ಗುಣಲಕ್ಷಣಗಳಲ್ಲಿ, ತಂದೆಯಾದ ದೇವರು ಪರಿಶುದ್ಧರಾಗಿ ಇರೋ ಪ್ರಕಾರ ನಾವು ಪರಿಶುದ್ಧತರಾಗಿ ಕ್ರಿಯೆಗಳಿಂದಲೂ ವಾಕ್ಯದಿಂದಲೂ ಕ್ರಿಯೆಗಳಿಂದಲೂ ಕರ್ತವ್ಯದಲ್ಲಿ ನಾವು ಎಲ್ಲಾ ವಿಧದಲ್ಲೂ ಪರಿಶುದ್ಧರಾಗಿ ದೇವರನ್ನು ನಾವು ಘನಪಡಿಸುವರಾಗಿರುವಂತೆ ದೇವರು ನಮ್ಮನ್ನು ಆಹ್ವಾನಿಸುತ್ತಾರೆ. ಈಗ ನಮಗೆ ಅಸಾಧ್ಯವಾದದ್ದು ದೇವರಿಗೆಲ್ಲವೂ ಲೇಸಾದ ಕಾರ್ಯ. ಅದರ ನಿಮಿತ್ತವಾಗಿ ಈ ಮುಂಜಾನೆಯಲ್ಲಿ ನಮ್ಮ ದೇವರ ವಾಕ್ಯದ ಮುಖಾಂತರವಾಗಿ ನಮ್ಮ ಜೀವನವನ್ನು ನಾವು ಪ್ರಾರಂಭಿಸುವಾಗ ಅವರೇ ನಮ್ಮನ್ನು ನಡೆಸಿಕೊಡುವವರಾಗಿದ್ದಾರೆ. ಅದಕ್ಕೋಸ್ಕರವಾಗಿ ನಮ್ಮ ಎಲ್ಲ ನಿರೀಕ್ಷೆಗಳನ್ನು ಎಲ್ಲ ಅಭಿಲಾಷೆಗಳನ್ನು ದೇವರ ಪಾದದಲ್ಲಿ ಸಮರ್ಪಿಸಿಕೊಳ್ಳುವಾಗ ಖಂಡಿತವಾಗಿ ಅವರು ವಾಗ್ದಾನ ಮಾಡ್ತಾರೆ, ನನ್ನನ್ನು ನಂಬಿದವರನ್ನು ನಾನು ಎಂದಿಗೂ ತೊರೆಯುವುದಿಲ್ಲ, ಕೈ ಬಿಡುವುದಿಲ್ಲ ಎಂಬುದಾಗಿ. ಆ ರೀತಿಯಾಗಿ ದೇವರು ವಾಗ್ದಾನವನ್ನು ನೆರವೇರಿಸುವವರಾಗಿದ್ದಾರೆ. ಆ ರೀತಿಯಾಗಿ ಇಂದಿನ ಒಂದು ಪ್ರಾರ್ಥನೆಯಲ್ಲಿ ಅಸ್ವಸ್ಥರಿಗೋಸ್ಕರವಾಗಿ ಪ್ರಾರ್ಥಿಸೋಣ. ಎಷ್ಟೋ ಜನರು ಆಸ್ಪತ್ರೆಗಳಲ್ಲಿ ನರಳುತ್ತಿದ್ದಾರೆ. ಎಷ್ಟೋ ಜನರು ಆಸ್ಪತ್ರೆಯಲ್ಲಿ ಜಿಗುಪ್ಸೆ ಹೊಂದಿದವರಾಗಿ, ಎಷ್ಟೋ ಜನರು ಖರ್ಚು ವೆಚ್ಚವನ್ನು ಬಯಸದೆ ಕಷ್ಟ ನಷ್ಟಗಳಿಗೆ ಈಡಾಗಿ ಅನೇಕ ಅಯ್ಯೋ ನನಗೆ ಈ ಒಂದು ಅನಾರೋಗ್ಯದಿಂದ ಬಿಡುಗಡೆ ಇಲ್ಲವಾ, ಈ ಶಾಪದಿಂದ ಬಿಡುಗಡೆ ಇಲ್ಲವಾ ಎಂಬುದಾಗಿ ಕಂಗಾಲಾಗಿ ಕಣ್ಣೀರು ಸುರಿಸುವವರಾಗಿದ್ದಾರೆ. ಹೌದಪ್ಪ, ದಯವಿಟ್ಟು ಅವರು ಮಾಡಿದ ಪಾಪವೋ ಯಾವುದೋ ಶಾಪ ಏನೇ ಇದ್ರು ದಯವಿಟ್ಟು ನಿಮ್ಮ ರಕ್ತದಿಂದ ಅವರನ್ನು ಶುದ್ಧೀಕರಿಸಬೇಕಾಗಿ. ಈಗ ನಿಮ್ಮ ವಾಗ್ದಾನವು ಈ ರೀತಿಯಾಗಿರುತ್ತೆ, ನನ್ನ ಬಾಸುಂಡೆಗಳಿಂದ ನೀವು ಸ್ವಸ್ಥರಾದಿರಿ, ನಿಮ್ಮ ಅನಾರೋಗ್ಯವನ್ನು ನಾನು ಹೊತ್ತುಕೊಂಡೇನು ಎಂದು ಹೇಳಿದಿರಪ್ಪ. ಸಿಲುಬೆಯಲ್ಲಿ ನಮ್ಮ ಪಾಪಗಳನ್ನು ಮಾತ್ರವಲ್ಲ ನಮ್ಮ ಅನಾರೋಗ್ಯಗಳನ್ನು ಸಹ ನೀವು ಹೊತ್ತುಕೊಂಡಿರಿ. ಅದ್ರ ನಿಮಿತ್ತವಾಗಿ ಯಾರೆಲ್ಲ ಹಾಸಿಗೆಯಲ್ಲಿದ್ದು ಪ್ರಾರ್ಥನೆ ಮಾಡ್ತಿದ್ದಾರೋ ಕರುಣೆ ತೋರಿ ಅವರಿಗೆ ನಿಮ್ಮ ಕಲ್ವಾರಿ ಹಸ್ತ ನೀಡಿ ಸ್ವಸ್ಥತೆಯನ್ನು ಕೊಡುವಂತೆ ನಾವು ಭಿನ್ನಯಿಸುತ್ತೇವಪ್ಪ. ಮಕ್ಕಳಾಗಿ ಅಂಗಲಾಚಿ ನಾವು ಕೇಳುತ್ತೇವೆ. ಈ ದಿನ ಕೋರಿಕೆಯನ್ನು ನಿಮ್ಮ ನಾಮದ ಮಹಿಮೆಗೋಸ್ಕರವಾಗಿ ಈಡೇರಿಸಿ ಸ್ವಸ್ಥ ಹೊಂದಿದವರಾಗಿ ನಮ್ಮ ಸಾಕ್ಷಿಗಳಾಗಿ ಜೀವಿಸುವಂತೆ ಕೃಪೆ ತೋರಿ ಆಶೀರ್ವಾದ ಮಾಡುವಂತೆ ಬೇಡುತ್ತೇವೆ. ಆ ರೀತಿಯಾಗಿ ಮಾಡುವುದಕ್ಕಾಗಿ ಸ್ತೋತ್ರವಾಗಲಿ. ಮತ್ತು ಯಾರೆಲ್ಲ ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೋ, ಯಾರೆಲ್ಲ ವಾಕ್ಯವನ್ನು ಧ್ಯಾನಿಸುವವರಾಗಿದ್ದಾರೋ ಅವರೆಲ್ಲರನ್ನು ಅರ್ಪಿಸಿಕೊಳ್ಳುತ್ತೇವೆ. ಅವರ ಕುಟುಂಬದ ಪರಿವಾರವನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸಿ ಆತ್ಮೀಕ ಸ್ವಸ್ಥತೆಯನ್ನು ಹೊಂದವರಾಗುವಂತೆ ಅವರನ್ನು ಆಶೀರ್ವಾದ ಮಾಡಿ ನಡೆಸಿಕೊಡಬೇಕಾಗಿ ನಮ್ಮ ಮಧ್ಯಸ್ಥರಾದ ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸಿ ಆಶೀರ್ವಾದವನ್ನು ಹೊಂದುತ್ತೇವೆ. ಒಳ್ಳೆಯ ತಂದೆ, ಆಮೆನ್. ದಯವಿಟ್ಟು ವಾಕ್ಯಗಳನ್ನು ಧ್ಯಾನಿಸಿರಿ. ದೇವರು ಎಂದೆಂದಿಗೂ ನಿಮ್ಮನ್ನು ಆಶೀರ್ವಾದದ ಮಾರ್ಗದಲ್ಲಿ ನಡೆಸಲಿ. ಆಮೆನ್.